ಗಂಟೆಗೆ ವಿಲ್ಸನ್ ಗಾರ್ಡನ್ನಲ್ಲಿ ನಡೆದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಫೋಟದ ಸ್ಥಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸ್ಥಳೀಯರಾಗಿರ್ಬೋದು, ಜನರು ಪೊಲೀಸರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹಾಗೆ ಅವ್ರ ಜೊತೆ ಸಾಧು ಕೋಕಿಲ ಅವರು ಕೂಡ ಅಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರಿದ್ದಾರೆ, ಪೊಲೀಸ್ ಅಧಿಕಾರಿಗಳೇ ಇದ್ದಾರೆ. ಎಲ್ಲರೂ ಕೂಡ ಈಗ ಅವರ ಜೊತೆಗೆ ಸ್ಥಳಕ್ಕೆ ಹೋಗಿ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಏನಾಯ್ತು, ಎಷ್ಟೊತ್ತಿಗೆ ಆಯ್ತು, ಏನೆಲ್ಲ ಅಲ್ಲಿ ಪರಿಣಾಮಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯ ಜೊತೆಗೆ ಖುದ್ದು ಸ್ಥಳಕ್ಕೆ ಇದೀಗ ಭೇಟಿ ಕೊಟ್ಟು ಸಿದ್ದರಾಮಯ್ಯ ಅವರ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಗಾಯ ಆಗಿದೆ, ಈಗ ಅವರ ಸ್ಥಿತಿ ಹೇಗಿದೆ ಅನ್ನುವ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಗಾಯಾಳು ಮೃತರ ಬಗ್ಗೆ ಕೂಡ ಸಿಎಂಗೆ ಈಗಾಗಲೇ ಅಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಜನ ಆಗಿರ್ಬೋದು, ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಸಿಎಂಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸೂಕ್ತ ಪರಿಶೀಲನೆ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರೋದು. ಈಗಾಗಲೇ ಸಿದ್ದರಾಮಯ್ಯ ಅವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಖುದ್ದಾಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಪೊಲೀಸ್ ಕಮಿಷನರ್ ಕೂಡ ಅವ್ರ ಜೊತೆಗೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬ್ಲಾಸ್ಟ್ ಹೇಗಾಯ್ತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೂಕ್ತ ತನಿಖೆ ಮಾಡಿ, ಸರಿಯಾದಂತಹ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ಫೋಟದ ತೀವ್ರತೆ ಆ ರೀತಿಯಾಗಿದೆ. 3 ಮನೆಗಳು ಅಲ್ಲಿ ಈಗಾಗಲೇ ಬ್ಲಾಸ್ಟ್ ಆಗಿರೋ ಅಂದ್ರೆ ಛಿದ್ರ ಆಗಿದೆ ಈ ಒಂದು ಸ್ಫೋಟದ ತೀವ್ರತೆಗೆ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಬಾಲಕನೇ ಸಾವನ್ನಪ್ಪಿದ್ದಾನೆ. 10 ವರ್ಷದ ಮುಬಾರಕ್ ಅನ್ನುವಂತಹ ಬಾಲಕ ಸಾವನ್ನಪ್ಪಿದ್ದಾನೆ. ಜೊತೆಗೆ 12 ಜನರಿಗೆ ಗಾಯ ಆಗಿದೆ. 8 ಮಂದಿಯ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗ ಆ ಇಡೀ ಎಲ್ಲೆಲ್ಲಿವರೆಗೂ ಕೂಡ ಇದರ ಒಂದು ತೀವ್ರತೆ ಹೋಗಿದೆ, ಎಷ್ಟು ಸ್ಫೋಟದ ಒಂದು ಪರಿಣಾಮ ಎಲ್ಲೆಲ್ಲಿವರೆಗೂ ಆಗಿದೆ ಅನ್ನೋದ್ರ ಸಂಪೂರ್ಣ ಒಂದು ಮಾಹಿತಿಯನ್ನ ಈಗ ಅಲ್ಲಿ ಕಲೆ ಹಾಕ್ತಾ ಇದ್ದಾರೆ. ಸಿಮಂತ್ ಕುಮಾರ್ ಸಿಂಗ್ ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸ್ಥಳದಲ್ಲೇ ಸಿದ್ದರಾಮಯ್ಯ ಅವರು ಬಂದು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಈ ಸ್ಫೋಟದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ತನಿಖೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಎಷ್ಟು ಮಂದಿ ಇದರಲ್ಲಿ ಗಾಯ ಆಗಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ, ಇದೀಗ ನೀವು ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದೀರಿ, ಎಲ್ಲದರ ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯ ಅವರು ಸ್ಥಳದಲ್ಲೇ ನಿಂತು ಅಲ್ಲಿ ಕಲೆ ಹಾಕ್ತಾ ಇದ್ದಾರೆ. ಈಗ ಒಂದು ರೀತಿಯ ಅನುಮಾನ ಕೂಡ ಈ ಪ್ರಕರಣದಲ್ಲಿ ಇರುವಂಥದ್ದು. ಹಾಗಾಗಿ ಯಾರಿಗೂ ಅನುಮಾನ ಬೇಡ, ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಏನೇ ಇದ್ರೂ ಕೂಡ ತನಿಖೆಯ ಮುಖಾಂತರ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಬಂದಿರುವಂತಹ ಸಂದರ್ಭದಲ್ಲಿ ಈಗ ಎಲ್ಲ ಮಾಹಿತಿಯನ್ನು ಕೂಡ ಸಿಮಂತ್ ಕುಮಾರ್ ಸಿಂಗ್ ಅವರು ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಸಿಮಂತ್ ಕುಮಾರ್ ಸಿಂಗ್ ಅವರು ಬಂದು ಪರಿಶೀಲನೆಯನ್ನ ಮಾಡಿದ್ರು. ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಸ್ವಲ್ಪ ಟೈಮ್ ಬೇಕು, ಅಷ್ಟರ ಮಟ್ಟಿಗೆ ತೀವ್ರತೆ ಆಗಿದೆ ಇದರದೊಂದು ಬ್ಲಾಸ್ಟ್ನಿಂದಾಗಿ. ಹಾಗಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಾವು ತನಿಖೆಯನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಕೂಡ ಸಿಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಾ ಇದ್ರು ಮಾಧ್ಯಮಗಳ ಜೊತೆ ಮಾತನಾಡುವಾಗ. ಈಗ ಸಿದ್ದರಾಮಯ್ಯ ಅವರಿಗೆ ಖುದ್ದು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅವರು ಏನಾಯ್ತು, ಎಲ್ಲೆಲ್ಲಿ ಏನೇನಾಗಿದೆ, ಎಷ್ಟು ಮನೆಗಳು ಇದರ ಸ್ಫೋಟದ ತೀವ್ರತೆಗೆ ನೆಲಸಮ ಆಗಿದೆ, ಇಡೀ ವಠಾರ ಯಾವ ರೀತಿಯಾಗಿದೆ, ಗೋಡೆಗಳು ಬಿದ್ದ ಪರಿಣಾಮ 3 ಮಕ್ಕಳ ಮೇಲೆ ಬಿದ್ದಿತ್ತು, ಜೊತೆಗೆ ಅನೇಕರಿಗೆ ಸುಟ್ಟ ಗಾಯ ಆಗಿದೆ, ಕಸ್ತೂರಿ ಅನ್ನುವರ ಮನೆಯಲ್ಲಿದ್ದಂತಹ ಒಂದು ಸಿಲಿಂಡರ್ ಇಲ್ಲಿ ಬ್ಲಾಸ್ಟ್ ಆಗಿರೋದು ಅನ್ನುವ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅವರ ಮಗಳು ಕೂಡ 8 ವರ್ಷದ ಪುಟ್ಟ ಬಾಲಕಿ, ಆಕೆಯ ಸ್ಥಿತಿ ಕೂಡ ಗಂಭೀರ ಆಗಿದೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನ ಇದೀಗ ಸಿಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಪೊಲೀಸ್ ಕಮಿಷನರ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಪೊಲೀಸರು ಅಲ್ಲಿದ್ದಾರೆ. ಬೆಳಗ್ಗೆ ಯಾವಾಗ ಬ್ಲಾಸ್ಟ್ ಆಯಿತು ಸ್ಥಳೀಯರು ಮಾಹಿತಿಯನ್ನು ಕೊಟ್ಟರು ಪೊಲೀಸರಿಗೆ. ಇಮ್ಮಿಡಿಯೇಟ್ ಆಗಿ ಅಲ್ಲಿಗೆ ಪೊಲೀಸರು ಬಂದು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯರು ಅಲ್ಲಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಸ್ಫೋಟದ ತೀವ್ರತೆಗೆ ಮನೆಗಳು ಹೇಗೆ ಅಲ್ಲಿ ಛಿದ್ರ ಆಗಿದೆ, ನೆಲಸಮ ಆಗಿದೆ ಅನ್ನುವಂಥದ್ದನ್ನ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗೆ ನಡೆದಂತಹ ಘಟನೆ ಇದು. 8 ಗಂಟೆಯ ವೇಳೆಗೆ ಸಿಲಿಂಡರ್ ಸ್ಫೋಟ ಆದ ಪರಿಣಾಮವಾಗಿ ಇದೀಗ ಒಂದು ಮನೆ ಅಲ್ಲ, 3 ಮನೆಗಳು ಅಲ್ಲಿ ನೆಲಸಮ ಆಗಿದೆ, ಛಿದ್ರ ಆಗಿದೆ. ಅಷ್ಟು ಮಾತ್ರ ಅಲ್ಲ, 100 ಮೀಟರ್ ವರೆಗೂ ಕೂಡ ಈ ಒಂದು ಸ್ಫೋಟದ ತೀವ್ರತೆ ಇತ್ತಂತೆ. ಅಲ್ಲಿದ್ದಂತಹವರ ಕೈಯಲ್ಲಿ ಹಿಡಿದಂತವರು ಅಥವಾ ಅಲ್ಲೇ ಇಟ್ಟಂತಹ ಮೊಬೈಲ್ಗಳು ಕೂಡ ಇಮಿಡಿಯೇಟ್ ಆಗಿ ಹಾರಿರುವ ರೀತಿಯಾಗಿ ಇಲ್ಲಿ ಅನುಭವ ಆಗಿದೆ ಅಲ್ಲಿದ್ದಂತಹ ಜನರಿಗೆ. ಅಷ್ಟು ಮಾತ್ರ ಅಲ್ಲ, ಮನೆಯ ಗೋಡೆಗಳು ಅಲ್ಲಿ ಕುಸಿದು ಬಿದ್ದಿದೆ, ಕೆಲವು ಕಡೆ ಶೇಕ ಆಗಿದೆ. 100
ಮೀಟರ್ವರೆಗೂ ಇದರ ತೀವ್ರತೆ ಇತ್ತು ಅಂತ ಹೇಳಿದ್ರೆ ಒಂದು ಅನುಮಾನ ಇತ್ತು, ಇದು ಸಿಲಿಂಡರ್ ಸ್ಫೋಟನೆ ಆಗಿರೋದಾ ಅಥವಾ ಬೇರೆ ಏನಾದರೂ ಬ್ಲಾಸ್ಟ್ ಆಯ್ತಾ ಅಂತ ಹೇಳಿ. ಎಲ್ಲದರ ಬಗ್ಗೆ ಕೂಡ ಕೂಲಂಕುಷವಾದ ಪರಿಶೀಲನೆಯನ್ನ ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಅಂದ್ರೆ ಪೊಲೀಸ್ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಆದ್ರೆ ಈಗ ಖುದ್ದು ಸಿದ್ದರಾಮಯ್ಯ ಅವರ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟು ಇದರ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು, ಏನೇನು ಆಗಿದೆ, ಈ ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಯಾವ ರೀತಿಯಾಗಿ ಮನೆಗಳು ನೆಲಸಮ ಆಗಿದೆ, ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ವಿಲ್ಸನ್ ಗಾರ್ಡನ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟಂತಹ 10 ವರ್ಷದ ಬಾಲಕ ಮುಬಾರಕ್ ಅವರ ಚಿಕ್ಕಪ್ಪ ಅಮಾನುಲ್ಲಾ ಹಾಗೆಯೇ ಆತನ ಅಣ್ಣ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಆಡಗೋಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 20 ಜನರಿಗೂ ಹೆಚ್ಚು ಗಾಯ ಆಗಿದೆ. ಅದರಲ್ಲಿ 8 ಜನರಿಗೆ ಗಂಭೀರ ಗಾಯ ಆಗಿರೋದು. ಈಗಾಗಲೇ ರಾಜೀವ್ ಗಾಂಧಿ ಆಸ್ಪತ್ರೆ ಇರ್ಬೋದು ಮತ್ತು ಸಂಜಯ್ ಗಾಂಧಿ ಆಸ್ಪತ್ರೆ ಇರ್ಬೋದು ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಒಂದು ಮಗು ಸಾವನ್ನಪ್ಪಿದೆ. ಅವರ ಕುಟುಂಬದ ಸದಸ್ಯರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇನ್ಸಿಡೆಂಟ್ ಯಾವಾಗ ಆಯ್ತು ಸರ್, ಹೇಗಾಗಿರೋದು? ಕರೆಕ್ಟ್ 7:30 ಟು 8 ಗಂಟೆ ಒಳಕ್ಕಾಗಿದೆ. ಒಂದು ತುಂಬ ದೊಡ್ಡ ಸೌಂಡ್ ಬಂತು. ಸೌಂಡ್ ಬಂದ ತಕ್ಷಣ ಎಲ್ಲ ಭೂಕಂಪ ಬರಂಗಾಯ್ತು. ಏನು ಇದು ಜಲ್ದಿ, ನಾನು ಮಲ್ಕೊಂಡಿದ್ದೆ, ಗಾಬರಿಯಾಗಿ ಇಮಿಡಿಯೇಟಾಗಿ ಏನೋ ಭೂಕಂಪ ಆಗ್ತಾ ಇದೆ ಅಂತ ನಾನು ಬಂದಿದ ತಕ್ಷಣ ನೋಡಿದ್ರೆ ಒಂದು ಹೊಗೆ ಬಂತು. ಹೊಗೆ ಅಂದರೆ ಹೊಗೆ ಸುಟ್ಟೋದು ಹೊಗೆ ಅಲ್ಲ, ಅದು ಒಂದು ಧೂಳು ಥರ ಇರ್ತು. ನಾನು ಬಟ್ಟೆ ಹಾಕಿರ್ಲಿಲ್ಲ, ಬಟ್ಟೆ ಹಾಕಿ ಕೆಳಗೆ ಬಂದು ನಾನು ಓಡೋಗಿದ ತಕ್ಷಣ ಯಾರ್ಯಾರೋ ಹುಡುಗರು ಒಳಗೆ ಹೋಗಿ ನನಗೆ ಎತ್ತು ಕೊಟ್ಟರು, ಮಕ್ಕಳಿಗೆಲ್ಲ. ನಾನೇ ಶಿಫ್ಟ್ ಮಾಡಿಸಿರು. ಒಟ್ಟು 3 ಮಕ್ಕಳಿಗಲ್ವಾ ಸರ್ ಗಾಯ ಆಗಿರೋದು? 4 ಮಕ್ಕಳು. ಇವರು 3 ಮಕ್ಕಳು, ಒಂದು 2 ಲೇಡೀಸು, ಒಂದು ಮುತ್ಕಪ್ಪ. ಅಷ್ಟು ಜನ ನಾನು ಕಳಿಸಿದೆ. ಇನ್ನೂ ಎಷ್ಟಿದೆ ಅದು ಗೊತ್ತಿಲ್ಲ ನನಗೆ. ನಾನು ಈ ಕಡೆ ಬಂದ್ಬಿಟ್ಟಿದ್ದೆ. ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಇದೆ, ಅವ್ರನ್ನೇ ಮಾತಾಡ್ಸೋಣ. ಅವಾಗ ಏನಾಯ್ತು, ಏನು ಮಾಡ್ತಾ ಇದ್ರಿ? ನಾವು 3 ಜನ, ನನ್ನ ತಮ್ಮ ತಂಗಿ ಅವರು 2 ಜನನು. ನಾನು ಬೆಡ್ ಮೇಲೆ. ಯಾರು ನಿಮ್ಮ ತಮ್ಮ ತಂಗಿ? ಆಯೇಷಾ ಅವರು 2 ಜನನು. ಮುಬಾರಕು, ಝೋಯಾ, ನಂದು ತಮ್ಮ ತಂಗಿ ಅವರು. ನಮ್ಮಮ್ಮ, ನಾವು 4 ಜನ ಇದ್ರು ಮನೆ ಹತ್ರ. ನಾವು 3 ಜನನು ಮನೆ ಒಳಗಡೆ ಇದ್ರು. ನಮ್ಮಮ್ಮ ಹೋಗಿ ಆಚೆ ಕಡೆ ಬಟ್ಟೆ ಒಟ್ಕೊಂಡಿದ್ರು. ನಮ್ಮಪ್ಪ ಹೋಗಿ 15 ಆಗಸ್ಟ್ ನಂತರ ಅದೇ ಫಂಕ್ಷನ್ಗೆ ಹೋಗಿದ್ರು. ಅವಾಗ 8:30 7:30 ಹಂಗೆ ಆಮೇಲೆ ಇದು ಬ್ಲಾಸ್ಟ್ ಸೌಂಡ್ ಬಂತು. ನಮ್ಮಮ್ಮ ಬಟ್ಟೆ ತೊಲಿತಾ ಸೌಂಡ್ ಬಂದಿದ ತಕ್ಷಣ ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ರು. ನಮ್ಮಮ್ಮ ಆಚೆ ತೊಳ್ಕೊಂಡಿದ್ರು ಅಲ್ಲ, ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ರು. ಆಮೇಲೆ ಅದು ಗೋಡೆ ಇದು ಎಲ್ಲ ಟೆರಿಸು ಹಿಂಗೆ ಬಂದು ಇದೆ ಸಂಧಿದಲ್ಲಿ ಬಿದ್ಕೊಂಡು. ಆಮೇಲೆ ಅದು ಫಸ್ಟ್ ಫ್ಲೋರ್ದು ಒಂದು ಗೋಡೆ ಹೋಗಿ ಶೀಟ್ ಕಿತ್ಕೊಂಡು ಅವನು ನನ್ನ ತಮ್ಮನೂ ತಂಗಿ ಮೇಲೆ ಕಾಲ ಮೇಲೆ ಇಷ್ಟು ತನಕ ಬಿಟ್ಬಿಟ್ರು. ಆಮೇಲೆ ನನ್ನ ತಮ್ಮ ತಂಗಿ ಅಲ್ಕೊಂಡು ಹೇಳ್ತಾ ಇದ್ರು, ಎತ್ತಿ ಇದೆ. ಅವಾಗ ನನಗೆ ಆಗಲ್ಲ ಅಂತ ನಾನು ಅವಾಗ ಟ್ರೈ ಮಾಡಿದೆ, ಎತ್ತಕ್ಕೆ ಆಗಿಲ್ಲ. ಆಮೇಲೆ 1-2 ಅಂಕಲ್ ಬಂದ್ರು, ಅವ್ರ ಕೈದಲ್ಲಿ ಇದು ಎಷ್ಟು ಡಬ್ಬುದು. ಹೌದು, ಗೋಡೆಗಳೆಲ್ಲವೂ ಕೂಡ. ಅವರು ತುಂಬಾ ದೊಡ್ಡದು ಇತ್ತು ಅದು ಗೋಡೆ. ಆಮೇಲೆ 2 ಅಂಕಲ್ ಬಂದ್ರು, ಅವ್ರ ಕೈದಲ್ಲಿ ಇನ್ನೂ ಆಗಿಲ್ಲ. ಆಮೇಲೆ ನಮ್ಮಪ್ಪ ಅಲ್ಕೊಂಡ್ ಬಂದ್ರಿ, ಎತ್ತಗೆ ಟ್ರೈ ಮಾಡಿದೆ. ಅವ್ರು 3 ಜನ ಎಲ್ಲ ಶೀಟಿನ ಮನೆಗಳಲ್ಲಿ ಇದ್ದಿದ್ದು. ಹೇಗೆ ಈ ದುರ್ಘಟನೆಯಲ್ಲಿ ಮುಬಾರಕ್ ಅನ್ನುವಂತ ಮಗು ತೀರ್ಕೊಂಡಿದೆ. ಆಯೇಷಾ ಸೇರಿದಂತೆ ಇನ್ನುಳಿದಂತ ಮಕ್ಕಳು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ.